Hello everyone, welcome our education channel We Learn Together. ಈ ವಿಡಿಯೋದಲ್ಲಿ ಎಜುಕೇಷನ್ ಸೈಕಾಲಜಿಯ ಲಾಸ್ಟ್ ಮಿನಿಟ್ ರಿವಿಷನ್ 4 ಅನ್ನು ಆಲ್ರೆಡಿ 3 ಲಾಸ್ಟ್ ಮಿನಿಟ್ ರಿವಿಷನ್ ವಿಡಿಯೋಸ್ಗಳನ್ನು ನೋಡಿದ್ದೇವೆ. ಇದು 4ನೇ ಲಾಸ್ಟ್ ಮಿನಿಟ್ ರಿವಿಷನ್. ಎಜುಕೇಷನ್ ಸೈಕಾಲಜಿಯಲ್ಲಿ ಏನಾಗುತ್ತೆ ಅಂದರೆ ಎಲ್ಲವೂ ಸಹ ಡೈರೆಕ್ಟ್ ಆನ್ಸರ್ ಇರುವಂತಹ ಕ್ವಶನ್ಗಳು ಬರೋದಿಲ್ಲ. ಬದಲಾಗಿ ಮೋಸ್ಟ್ ಕ್ವಶನ್ಗಳು, ಒಂದು 30 ಪ್ರಶ್ನೆಗಳಿದಾವೆ ಅಂದರೆ ಅದರಲ್ಲಿ 20+ ಕ್ವಶನ್ಗಳು ಏನಾಗುತ್ತೆ ಅಪ್ಲಿಕೇಬಲ್ ಲೆವೆಲ್ ಇರುತ್ತೆ. ಆ ಟೈಮ್ನಲ್ಲಿ ಒಂದು ತರಗತಿಯ ಕೋಣೆಯಲ್ಲಾಗಿರಬಹುದು ಅಥವಾ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ಅರ್ಥಕೊಂಡು ಯಾವ ರೀತಿಯಾಗಿ ಬೋಧನೆ ಮಾಡಬೇಕು ಅನ್ನುವಂಥದ್ದನ್ನು ಅನ್ವಯ ಮಾಡಿಕೊಂಡು ನೀವು ಉತ್ತರವನ್ನು ಹಾಕಬೇಕಾಗತ್ತೆ. ಇನ್ನು ಕೆಲವೊಂದಿಷ್ಟು ಡೈರೆಕ್ಟ್ ಆಗಿರುತ್ತೆ. ಅಂತಹ ಡೈರೆಕ್ಟ್ ಆಗಿರುವಂತಹ ಪ್ರಶ್ನೆಗಳು ಯಾವ್ಯಾವೇ ಬಂದರೂ ಸಹ ಈ ನಮ್ಮ ಚಾನಲ್ನಲ್ಲಿ ನಾವು ಈ ವಿಡಿಯೋಸ್ಗಳನ್ನು ಮಾಡಿದ್ದೇವೆ ಎಜುಕೇಷನ್ ಸೈಕಾಲಜಿಗೆ ರಿಲೇಟೆಡ್ ಇರುವಂಥವು, ಅವು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತೋ ಮೂಲಕ ನಮಗೆ ನೋಟಿಫೈ ಆಗಿರಿ. ಫಸ್ಟ್ ಕ್ವಶನ್ ಇರುವಂಥದ್ದು, ಬೀಜ ಮೊಳೆಯುವ ಪರಿಕಲ್ಪನೆಯನ್ನು ಬೋಧಿಸಲು ಪರಿಣಾಮಕಾರಿಯಾದ ವಿಧಾನ. ನಾವು ವಿದ್ಯಾರ್ಥಿಗಳಿಗೆ ಬೀಜ ಮೊಳಕೆ ಒಡೆಯುವ ಪರಿಕಲ್ಪನೆಯನ್ನು ತಿಳಿಸಬೇಕು ಅಂದರೆ ಯಾವ ವಿಧಾನವನ್ನು ಹೆಚ್ಚು ಉಪಯೋಗಿಸಬಹುದು? ವಿದ್ಯಾರ್ಥಿಗಳು ಬೀಜಗಳನ್ನು ನೆಟ್ಟು ಬೀಜ ಮೊಳೆಯುವ ಹಂತಗಳನ್ನು ವೀಕ್ಷಿಸುವಂಥದ್ದು. ವಿದ್ಯಾರ್ಥಿಗಳಲ್ಲೇ ಒಂದು ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬನ್ನಿ, ಯಾವುದೋ ಒಂದು ದ್ವಿದಳ ಧಾನ್ಯನೋ ಅಥವಾ ಏಕದಳ ಧಾನ್ಯನೋ ಯಾವುದೋ ಬೀಜವನ್ನು ತಂದು ಹಾಕಿ ಪ್ರತಿದಿನ ಅದು ಬೆಳೆಯುವ ಹಂತವನ್ನು ವೀಕ್ಷಣೆಯನ್ನು ಮಾಡುವಂಥದ್ದು ಪರಿಣಾಮಕಾರಿಯಾಗುತ್ತೆ. ಈ ವಿಧಾನವನ್ನು ಬಿಟ್ಟು ನಾವು ಉಪನ್ಯಾಸ ವಿಧಾನದಲ್ಲಿ ಬೋಧನೆಯನ್ನು ಮಾಡಬಹುದು, ಅದು ಪರಿಣಾಮಕಾರಿ ಆಗೋದಿಲ್ಲ. ಹಾಗೆ ಚಾರ್ಟ್ಗಳನ್ನಾಗಿರ್ಬೋದು ಅಥವಾ ಚಿತ್ರ, ವಿಡಿಯೋ ಇವುಗಳನ್ನು ತೋರಿಸಿ ಕಲಿಸ್ಬಹುದು. ಅವೆಲ್ಲದಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳೇ ಇಲ್ಲಿ ಇಂಟರಾಕ್ಟ್ ಆಗೋದ್ರಿಂದ ಈ ಒಂದು ವಿಧಾನ ಏನಿದೆ ಹೆಚ್ಚು ಪರಿಣಾಮಕಾರಿಯಾಗುತ್ತೆ. ನೆಕ್ಸ್ಟ್, ಅಣುಬೋಧನೆ ಎಂದರೆ ಶಿಕ್ಷಕರ ತರಬೇತಿ ಮಾದರಿ. ಎಲ್ಲರೂ BEd ಅನ್ನು ಮುಗಿಸಿ ಬಂದಿರೋದಿದ್ದೀರಿ. ನೀವೆಲ್ಲರೂ BEd ಅನ್ನು ಮುಗಿಸಿ ಬಂದಿದ್ದೇವೆ. ಅಲ್ಲಿ ಈ ಅಣುಬೋಧನೆ ಹೇಳುವಂಥ ಒಂದು ಕಾನ್ಸೆಪ್ಟನ್ನು ಪ್ರತಿಯೊಬ್ಬರು ಮಾಡಿರ್ತಾರೆ. ಮೈಕ್ರೋ ಟೀಚಿಂಗ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೇವೆ. ಅಣುಬೋಧನೆ ಇದನ್ನು ಮಾಡಿರ್ತೇವೆ. 1 ಟೈಮ್ 1 ಸ್ಕಿಲ್ ಅಂತ ಇರುವಂಥದ್ದು ಈ ಅಣುಬೋಧನೆಯಲ್ಲಿ. 5-6 ಸ್ಕಿಲ್ಗಳನ್ನು ಒಂದೊಂದು ಅಣುಬೋಧನೆಯಲ್ಲಿ ನಾವು ಪ್ರಸ್ತುತವನ್ನು ಪಡಿಸ್ತೇವೆ. ಆಗುವಂಥವರು ಯಾವ ರೀತಿಯಾಗಿ ಬೋಧನೆಯನ್ನು ಮಾಡಬೇಕು, ಫಾರ್ ಎಕ್ಸಾಂಪಲ್ ಕ್ವಶನ್ ಕೇಳುವಂತಹ ಸಾಮರ್ಥ್ಯವನ್ನು ಯಾವ ರೀತಿಯಾಗಿ ಬೆಳೆಸ್ಕೊಳ್ಬೇಕು, ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡುವಂಥದ್ದನ್ನು ಯಾವ ರೀತಿಯಾಗಿ ಮಾಡಬೇಕು, ವಿವರಣೆಯನ್ನು ಕೊಡುವಂಥದ್ದು ಹೇಗೆ, ಪೂರ್ವ ಪೀಠಿಕೆ ಹಾಕಿ ಪಾಠದೆಡೆಗೆ ವಿದ್ಯಾರ್ಥಿಗಳನ್ನು ಸೆಳೆದುಕೊಳ್ಳುವಂಥ ರೀತಿ ಹೇಗೆ, ಇವೆಲ್ಲವನ್ನು ಅಣುಬೋಧನೆ ತಿಳಿಸುತ್ತೆ. ನೆಕ್ಸ್ಟ್, ಕಲಿಕೆ ಎಂಬುದು ಒಂದು ರೀತಿಯ ವರ್ತನೆಯ ಬದಲಾವಣೆ. ಹೇಗೆ ಕಲಿಕೆ ಎಂಬುದು ವರ್ತನೆಯಲ್ಲಿ ಬದಲಾವಣೆ ಆಗುತ್ತೆ? ನಾವು ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ, ಆ ಕೆಲಸ ಸರಿ ಅಥವಾ ತಪ್ಪಿರಬಹುದು. ಒಂದೊಮ್ಮೆ ಆ ಕೆಲಸ ತಪ್ಪಿದೆ ಅಂತ ಆದರೆ ಅದರಲ್ಲಿ ನಾವು ಹೊಸತನ್ನು ಕಲಿತೇವೆ. ಇದನ್ನು ಸರಿಯಾಗಿ ಮಾಡುವಂಥದ್ದು ಹೇಗೆ ಅಂತ ನಾವು ಮಾಡಿದಂತಹ ಕೆಲಸದಲ್ಲಿ ಉಂಟಾದ ಬದಲಾವಣೆ ಆಗುತ್ತೆ. ಹಾಗಾಗಿ ಕಲಿಕೆ ಹೇಳುವಂಥದ್ದು ಏನಾಯಿತು? ವರ್ತನೆಯ ಒಂದು ಬದಲಾವಣೆ. ಇನ್ನು ಸರಿ ಇತ್ತೋ ಅದಕ್ಕೂ ಹೆಚ್ಚಿನ ರೀತಿಯಲ್ಲಿ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡ್ತೇವೆ. ಅಲ್ಲೂ ಸಹ ಕಲಿಕೆ ಪ್ರಗತಿಯತ್ತ ಹೋಗಿ ಬದಲಾವಣೆ ಆಗುತ್ತೆ. ನೆಕ್ಸ್ಟ್, ಕಲಿಕೆಯ ತುಂಬ ಸಮರ್ಪಕವಾದ ಅರ್ಥವೇನೆಂದರೆ ವರ್ತನೆಯ ಮಾರ್ಪಾಡು. ಯಾವುದೇ ಒಂದು ವಿಷಯದಲ್ಲಿ ಕಲಿಕೆ ಉಂಟಾಗಿದೆ ಅಂದರೆ ಅಲ್ಲಿ ಮೊದಲಿದ್ದ ವರ್ತನೆಯಲ್ಲಿ ಬದಲಾವಣೆ ಉಂಟಾಗಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಹಾಗಾಗಿ ಕಲಿಕೆಯ ಅರ್ಥ ಅಂದರೆ ವರ್ತನೆಯಲ್ಲಿ ಉಂಟಾದ ಬದಲಾವಣೆ ಅಥವಾ ಮಾರ್ಪಾಡು ಅನ್ಬೋದು. ನೆಕ್ಸ್ಟ್, ದರ್ಪಣದ ಸಹಾಯದಿಂದ ಚಿತ್ರ ಬರೆಯುವ ಉಪಕರಣವನ್ನು ಯಾವುದರಲ್ಲಿ ಬಳಸುತ್ತಾರೆ? ಸಂವೇದನಾಗತಿಯ ಕಲಿಕೆಯಲ್ಲಿ ಬಳಸ್ತಾರೆ. ದರ್ಪಣದ ಸಹಾಯದಿಂದ ಚಿತ್ರ ಬರೆಯುವಂಥದ್ದು, ಇದನ್ನು ಸಹ ನೀವು BEd ಅನ್ನೆಲ್ಲ ಕಲ್ತು ಬಂದಿರುವಂಥವ್ರಿದ್ದೀರಿ, ಎಲ್ರಿಗೂ ತಿಳಿದಿರುತ್ತೆ. ಮಿರರನ್ನು ನೋಡಿ ಅಲ್ಲಿರುವಂತಹ ಚಿತ್ರವನ್ನು ಡ್ರಾ ಮಾಡಬೇಕು. ನಾವು ಏನು ನಮ್ಮ ಹತ್ರ ಇರುವಂತಹ ಚಿತ್ರವನ್ನು ಡೈರೆಕ್ಟ್ ಆಗಿ ನಾವು ನೋಡದೆ ಮಿರರ್ ಥ್ರೂ ಅದನ್ನು ನೋಡಿ ಆ ರೀತಿಯಾಗಿ ಚಿತ್ರ ಬರೆಯುವಂಥದ್ದು ಸಂವೇದನಾಗತಿ, ಸೆನ್ಸರಿ ಮೋಟರ್, ನಮ್ಮ ಕೈ ಚಟುವಟಿಕೆ ಯಾವ ರೀತಿಯಾಗಿ ಇರುತ್ತೆ ಅನ್ನುವುದನ್ನು ತಿಳಿಸುವಂಥದ್ದಾಗಿದೆ. ನೆಕ್ಸ್ಟ್, ಪರಿಪಕ್ವನ ಎಂಬುದು ಇದೊಂದು ಸ್ವಾಭಾವಿಕವಾದಂತಹ ಪ್ರಕ್ರಿಯೆ. ಏನು, ನಮ್ಮ ವಯಸ್ಸು ಏರಿಕೆ ಆದಂತೆ ಈ ರೀತಿಯ ಪರಿಪಕ್ವನ ಅಥವಾ ಪಕ್ವತೆ ಹೇಳುವಂಥದ್ದು ಬರುವಂಥದ್ದು, ಮೆಚುರಿಟಿ ಅಂತ ನಾವು ಕರಿತೇವೆ. ನೆಕ್ಸ್ಟ್,
ಕಲಿಕೆಯಲ್ಲಿ ವಕ್ರರೇಖೆಯಲ್ಲಿ ಸಮತಲ ಹಂತ ಸೂಚಿಸುವುದು. ಕಲಿಕೆಯ ವಕ್ರದಲ್ಲಿ ಸಮತಲ ಹಂತ. ಕಲಿಕೆಯ ವಕ್ರ ಈ ರೀತಿಯಾಗಿರುತ್ತೆ. ಇಲ್ಲಿ ಕಲಿಕೆ ಪ್ರಾರಂಭ ಆಯಿತು, ನಂತರ ಇಲ್ಲೊಂದು ಹಂತ ಸಮತಲವಾಗಿರುತ್ತೆ. ಅದನ್ನ ಕಲಿಕೆಯ ಸ್ಥಗಿತತೆಯನ್ನ ಇದು ಸೂಚಿಸುತ್ತೆ. ಕಲಿಕೆ ಪ್ರಾರಂಭದಲ್ಲಿ ಏರುಗತಿಯಲ್ಲಿ ಸಾಗಿ ನಂತರ ಒಂದು ಹಂತವನ್ನ ತಲುಪಿದ ನಂತರ ಅದು ಸ್ಥಗಿತ ಆಗತ್ತೆ ಕಲಿಕೆ. ಇದನ್ನ ಕಲಿಕೆಯ ಸ್ಥಗಿತತೆಯನ್ನು ಸೂಚಿಸುತ್ತೆ. ಅದರ ನಂತರ ಕಲಿಕೆ ಮತ್ತೆ ಮೇಲ್ಮುಖವಾಗಿ ಚಲಿಸುತ್ತೆ ಸ್ಥಗಿತತೆಯ ನಂತರ. 8ನೇ ಪ್ರಶ್ನೆ, ನೇರವಾಗಿ ಅವಲೋಕಿಸಲು ಸಾಧ್ಯವಿರದ ಮಾನಸಿಕ ಪ್ರಕ್ರಿಯೆಗಳನ್ನು ಅವಲಂಬಿಸಿರುವ ಕಲಿಕೆ ಜ್ಞಾನಾತ್ಮಕ ಕಲಿಕೆ. ಬುದ್ಧಿವಂತಿಕೆ ಅಥವಾ ಬುದ್ಧಿಶಕ್ತಿಯನ್ನ ತಿಳಿಪಡಿಸುವಂಥದ್ದು. ಇದನ್ನ ನೇರವಾಗಿ ಅವಲೋಕಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ್ದಾದ್ರು ಟೆಸ್ಟ್ಗಳನ್ನ ಮಾಡಿಯೋ ಅಥವಾ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡಿಯೋ ಈ ಜ್ಞಾನಾತ್ಮಕ ಕಲಿಕೆಯನ್ನ ತಿಳಿಯಬಹುದಾಗಿದೆ. ನೆಕ್ಸ್ಟ್, ಕಲಿಕೆಯ ಆಯಾಸದ ಪರಿಣಾಮ. ಕಲಿಕೆ ಸಾಮರ್ಥ್ಯವನ್ನ ತಕ್ಷಣ ಕಡಿಮೆ ಮಾಡುತ್ತೆ. ಕಲಿಕೆಯಲ್ಲಿ ಆಯಾಸ ಉಂಟಾಯಿತು ಅಂದ್ರೆ ಕಲಿಯುವ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಯಾವುದೇ ವಿಷಯ ಇರಬಹುದು. ಹಾಗೆ ಈ ಆಯಾಸದ ಪರಿಣಾಮವಾಗಿ ಕಲಿಕೆ ಮತ್ತೆ ಯಾಂತ್ರಿಕವಾಗಿ ಉಂಟಾಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆಯಾಸವಾದಾಗ ನಾವು ರೆಸ್ಟ್ ಅನ್ನ ಅಲ್ಲಿ ಮಾಡಲಿಲ್ಲ ಅಂತಾದ್ರೆ ಕಲಿಕೆ ಯಾಂತ್ರಿಕವಾಗಿ ಉಂಟಾಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಒಂದು ಕೌಶಲದ ಹೆಚ್ಚು ಉಳಿಕೆ ಸಾಧ್ಯವಾಗುವುದು ಆ ಕಲಿಕೆಯು ಅತಿಯಾಗಿ ಕಲಿಕೆಯಾದಾಗ. ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ಸೈಕಲ್ ಅನ್ನ ಓಡಿಸುವುದನ್ನ ಕಲಿತ್ವಿ ಅಂತಂದ್ರೆ ಅದರಲ್ಲೇ ನಾವು ಪರ್ಫೆಕ್ಟ್ ಆಗಬೇಕು ಅಂದ್ರೆ ಆ ಸೈಕಲ್ ಓಡಿಸುವುದನ್ನ ಪುನಃ ನಾವು ರಿಪೀಟ್ ಮಾಡಬೇಕು. ಅಥವಾ ಒಂದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಅನ್ನ ಮಾಡ್ಕೊಳ್ಬೇಕು ಅಂತಿದೀವಿ, ನಾವು ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ 4 ಲೈನ್ನಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಂದ್ರೆ ಆ ಬರವಣಿಗೆ ಅತಿ ಹೆಚ್ಚಾಗ್ತಾ ಹೋದಾಗ ಮಾತ್ರ ಆ ಕೌಶಲ್ಯ ಹೆಚ್ಚು ಉಳಿಕೆ ಸಾಧ್ಯ ಆಗುತ್ತೆ. ಕಲಿಕೆಯ ಸಮತಲವನ್ನು ಈ ಅವಧಿ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಪ್ರಸ್ತುತ ಪ್ರಗತಿಯಲ್ಲಿರದೆ ಮುಂದಿನ ದಿನಗಳಲ್ಲಿ ಅತಿ ಗರಿಷ್ಠ ಮಟ್ಟದ ಪ್ರಗತಿ ಕಾಣಿಸಿಕೊಳ್ಳುವಂಥದ್ದು. ಕಲಿಕೆಯ ಒಂದು ವಕ್ರವನ್ನು ನಾವು ನೋಡಿದಾಗ ಹೇಳಿದೆ, ಕಲಿಕೆ ಪ್ರಾರಂಭದಲ್ಲಿ ಏರುಗತಿಯಲ್ಲಿ ಸಾಗಿ ನಂತರ ಸಮತಲದಲ್ಲಿ ಹೋಗಿ ಮತ್ತೆ ಏರುಗತಿಯಲ್ಲಿ ಸಾಗುತ್ತೆ. ಇಲ್ಲಿ ಏನಾಯ್ತು, ಅದು ಪ್ರಸ್ತುತ ಏನು ಪ್ರಗತಿಯಲ್ಲಿ ಇಲ್ಲ ಅದು, ಆದ್ರೆ ಮುಂದಿನ ದಿನಗಳಲ್ಲಿ ಗರಿಷ್ಠ ಕಲಿಕೆಯನ್ನು ಅದು ತಲುಪುತ್ತೆ ಅನ್ನುವಂಥದ್ದನ್ನ ಕಲಿಕೆಯ ಸಮತಲ ಸ್ಥಿತಿ ಸೂಚಿಸುತ್ತೆ. ಬೋಧನಾ ನಿಯಮಗಳನ್ನು ಯಾವ ಆಧಾರದ ಮೇಲೆ ನಿರೂಪಿಸಿದ್ದಾರೆ? ಮಕ್ಕಳ ಕಲಿವಿನ ಶಕ್ತಿ. ಮಕ್ಕಳು ಆ ಒಂದು ವಯಸ್ಸಿನಲ್ಲಿ, ಆ ಒಂದು ಏಜ್ನಲ್ಲಿ ಯಾವ ಕಲಿವಿನ ಶಕ್ತಿಯನ್ನ, ಕಲಿವಿನ ಮಟ್ಟವನ್ನ ಹೊಂದಿದ್ದಾರೆ ಅನ್ನೋದರ ಆಧಾರದ ಮೇಲೆ ಈ ಬೋಧನಾ ನಿಯಮಗಳನ್ನ, ಟೀಚಿಂಗ್ ರೂಲ್ಸ್ಗಳನ್ನ ರೂಪಿಸಿದ್ದಾರೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯನ್ನು ಪ್ರಚುರಪಡಿಸಿದವರು. ಥಾರ್ನ್ಡೈಕ್. ಏನ್ ಹೇಳ್ತಾರೆ ಇವರು? ಯಾವುದೇ ಒಂದು ಕಲಿಕೆ ಉಂಟಾಗಬೇಕು ಅಂದ್ರೆ ಅಲ್ಲಿ ಪ್ರಯತ್ನ ಅಧಿಕ ಆಗಬೇಕು. ಮೊದಲ ಪ್ರಯತ್ನದಲ್ಲಿ ತಪ್ಪುಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಅದೇ ಪ್ರಯತ್ನ ಮೊದಲು 2, 3 ಹೀಗೆ ಅನೇಕ ಬಾರಿ ಪ್ರಯತ್ನವನ್ನ ನಾವು ಮಾಡ್ತಾ ಹೋದ್ವಿ ಅಂದ್ರೆ ತಪ್ಪುಗಳ ಸಂಖ್ಯೆ ಕಡಿಮೆಯಾಗಿ ಒಂದು ಹಂತದಲ್ಲಿ ನಮ್ಮ ಪ್ರಯತ್ನ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ಥಾರ್ನ್ಡೈಕ್ ತಿಳಿಸಿದ್ದಾರೆ. ನೆಕ್ಸ್ಟ್, SR ಬಾಂಡ್ ಸಿದ್ಧಾಂತವನ್ನ ಪ್ರತಿಪಾದಿಸಿದ ಮನೋವಿಜ್ಞಾನಿ ಥಾರ್ನ್ಡೈಕ್. SR ಬಾಂಡ್ ಅಂತ ಕರೆಯುವಂಥದ್ದು ಸ್ಟಿಮ್ಯುಲಸ್ ರೆಸ್ಪಾನ್ಸ್, ಪ್ರಚೋದನೆ ಪ್ರತಿಕ್ರಿಯೆಗಳ ನಡುವಿನ ಬಂಧ ಅಂತ ಕರೆಯುವಂಥದ್ದು. ನೆಕ್ಸ್ಟ್, ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಸಂಬಂಧ ಕಲಿಕೆ ಎಂದ ಮನೋವಿಜ್ಞಾನಿ ಥಾರ್ನ್ಡೈಕ್. ಆಲ್ರೆಡಿ ಹೇಳಿದಾಗೆ SR ಬಾಂಡ್ ಅನ್ನ ಏನು ಇವರು ತಿಳಿಸಿದ್ದಾರೆ. ಈ SR ಬಾಂಡ್ನ ಮೂಲಕ ಪ್ರಚೋದನೆಯನ್ನ ಕೊಡುವಂಥದ್ದು, ಅದಕ್ಕೆ ಪ್ರತಿಕ್ರಿಯೆಯನ್ನ ಪಡೆದುಕೊಳ್ಳುವಂಥದ್ದು. ಈ ಪ್ರಚೋದನೆ ಕೊಟ್ಟಾಗ ಬರುವ ಪ್ರತಿಕ್ರಿಯೆ ತಪ್ಪಾಗಿರಬಹುದು, ಆದರೆ ಪುನಃ ಅದೇ ಪ್ರಚೋದನೆಯನ್ನ ಕೊಡ್ತಾ ಹೋದ ಮೇಲೆ ನಾವು ಮುಂದೆ ನೆಕ್ಸ್ಟ್ ಒಮ್ಮೆ ಬರುವಂತಹ ಪ್ರತಿಕ್ರಿಯೆ ಫಲ ಸರಿಯಾಗಿರುತ್ತೆ ಅನ್ನುವಂಥದ್ದನ್ನ ಇವರು ತಿಳಿಸಿದ್ದಾರೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಥಾರ್ನ್ಡೈಕ್ ತನ್ನ ಪ್ರಯೋಗದಿಂದ ನಿರೂಪಿಸಿದ ಪ್ರಮುಖ ಕಲಿಕೆಯ 3 ನಿಯಮಗಳು ಎಷ್ಟು? 3 ನಿಯಮಗಳನ್ನ, ಕಲಿಕೆಯ ಪ್ರಮುಖ ನಿಯಮಗಳು 3 ನಿಯಮಗಳನ್ನ ಇವರು ತಿಳಿಸಿದ್ದಾರೆ. ಥಾರ್ನ್ಡೈಕ್ ತನ್ನ ಪ್ರಯತ್ನ ದೋಷ ಪ್ರಯೋಗದಲ್ಲಿ ಪ್ರಧಾನವಾಗಿ ಬಳಸಿಕೊಂಡ ಪ್ರಾಣಿ. ಥಾರ್ನ್ಡೈಕ್ ತಮ್ಮ ಪ್ರಯೋಗದಲ್ಲಿ ಬೆಕ್ಕನ್ನ ಪ್ರಧಾನವಾಗಿ ಬಳಸ್ಕೊಳ್ತಾರೆ. ಒಂದು ಕೇಜ್ ಅಥವಾ ಒಂದು ಗೂಡಿನಲ್ಲಿ ಬೆಕ್ಕನ್ನ ಕೂಡಿ ಹಾಕಿ ಅದಕ್ಕೆ ಒಂದು ಆಹಾರದ ಬಟ್ಟಲನ್ನು ಇಡ್ತಾರೆ. ಅದರಲ್ಲಿ ಧಾನ್ಯಗಳನ್ನ, ಕಾಳುಗಳನ್ನು ಹಾಕಿರ್ತಾರೆ ಅಥವಾ ಆ ಬೆಕ್ಕಿನ ಆಹಾರವನ್ನ ಹಾಕಿರ್ತಾರೆ. ಈ ಗೂಡಿನಲ್ಲಿರುವಂತಹ ಯಾವುದೋ ಒಂದು
ಗುಂಡಿಯನ್ನ ಅದುಮಿದಾಗ ಮಾತ್ರ ಆ ಒಂದು ಬಟ್ಟಲು ಬೆಕ್ಕಿಗೆ ಸಿಗುವ ರೀತಿಯಲ್ಲಿ ಅದನ್ನ ರೆಡಿ ಮಾಡಿರ್ತಾರೆ ಈ ಒಂದು ಗೂಡನ್ನ ಅಥವಾ ಕೇಜನ್ನ. ಬೆಕ್ಕು ಬಹಳಷ್ಟು ಬಾರಿ ಪ್ರಯತ್ನವನ್ನ ಮಾಡಿ ಹಾರಾಡಿ ಕುಣಿದು ಮಾಡಿ ಎಲ್ಲೋ ಒಮ್ಮೆ ಬೆಕ್ಕಿಗೆ ಆ ಗುಂಡಿ ಅದರ ಕಾಲಿಗೆ ಒತ್ತುಗುಂಡಿ ಕಾಲಿಗೆ ತಾಗಿದಾಗ ಆಹಾರ ದೊರಕುತ್ತೆ. ಇದೇ ರೀತಿಯಾದ ಒಂದಿಷ್ಟು ಪ್ರಯೋಗವನ್ನ ಪುನಃ ಪುನಃ ಪ್ರಯೋಗಿಸಿ ಮುಂದೆ ಆ ಬೆಕ್ಕು ಅಥವಾ ಆ ಪ್ರಾಣಿ ಎಷ್ಟು ಸಲೀಸಾಗಿ ಆಹಾರವನ್ನ ಇಟ್ಟ ಕೂಡಲೇ ಆ ಒತ್ತುಗುಂಡಿಯನ್ನ ಒತ್ತಿ ಆಹಾರವನ್ನ ಪಡೆದುಕೊಳ್ಳುವಷ್ಟು ಸಲೀಸಾಗಿ ಆ ಒಂದು ಕಲಿಕೆಯನ್ನ ಗಳಿಸ್ಕೊಂಡಿರುತ್ತೆ. ಹೀಗೆ ಅವರು ತಿಳಿಸಿರುವಂಥದ್ದು ಪ್ರಯತ್ನಗಳು ಅಧಿಕ ಆಗ್ತಾ ಹೋದ್ರೆ ನಾವು ಕಲಿಕೆಯಲ್ಲಿ ಯಶಸ್ಸನ್ನ ಕಾಣಬಹುದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಮರಳಿ ಯತ್ನವ ಮಾಡು ಎನ್ನುವ ಗಾದೆ ಯಾವ ಕಲಿಕಾ ಸಿದ್ಧಾಂತಕ್ಕೆ ಅನ್ವಯಿಸುತ್ತದೆ? ಇದು ಪ್ರಯತ್ನ ಪ್ರಮಾದ ಕಲಿಕೆ, ಥಾರಂಡೈಕ್ ಅವರ ಪ್ರಯತ್ನ ಪ್ರಮಾದ ಕಲಿಕೆಗೆ ಇದು ಅನ್ವಯಿಸುತ್ತೆ. ನೆಕ್ಸ್ಟ್, ಥಾರಂಡೈಕ್ ಅವರ ಕಲಿಕೆಯ ಯಾವ ನಿಯಮ ಕಲಿಕೆಯ ವರ್ಗಾವಣೆಯನ್ನ ಸೂಚಿಸುತ್ತೆ? ಸಮಾನ ಮೂಲಾಂಶಗಳ ನಿಯಮ. ಯಾವುದೇ ಎರಡು ಕಲಿಕೆಯ ವಿಷಯಗಳ ನಡುವೆ ಸಮಾನತೆ ಇದ್ದಲ್ಲಿ ಕಲಿಕೆ ಬೇಗ ವರ್ಗಾವಣೆ ಆಗತ್ತೆ. ಎಕ್ಸಾಂಪಲ್ ಆಗಿ ನಾವು ಹೇಳ್ಬೇಕಾದ್ರೆ ಹಿಂದಿ ಮತ್ತು ಉರ್ದು ಭಾಷೆ ಇವೆರಡು ಬಹಳಷ್ಟು ಸಿಮಿಲರ್ ಇರೋದ್ರಿಂದ ಹಿಂದಿ ಕಲಿತಂಥವರಿಗೆ ಉರ್ದುವನ್ನು ಕಲಿಯುವಂಥದ್ದು ಅಷ್ಟು ಕಷ್ಟ ಆಗಿರ್ಲಿಕ್ಕಿಲ್ಲ. ಅದೇ ರೀತಿಯಾಗಿ ಸೈಕಲ್ ಕಲಿಯುವ ಬ್ಯಾಲೆನ್ಸ್ ಮಾಡುವಂತಹ ಸ್ಕಿಲ್ ಒಬ್ಬ ವಿದ್ಯಾರ್ಥಿಗೆ ಅಥವಾ ಮನುಷ್ಯನಿಗೆ ಬಂತು ಅಂದ್ರೆ ನೆಕ್ಸ್ಟ್ ಆತ ಬೈಕನ್ನ ಈಸಿಯಾಗಿ ಓಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಅವೆರಡರಲ್ಲಿ ಇರುವಂತಹ ಸಮಾನತೆ, ಬ್ಯಾಲೆನ್ಸ್ ಅನ್ನ ಮಾಡಿಕೊಳ್ಳುವಂಥದ್ದು, ಬ್ರೇಕ್ ಹಿಡಿಯುವಂಥದ್ದು ಇವೆಲ್ಲ ಸಮಾನ ಮೂಲಾಂಶಗಳಾಗಿರುತ್ತೆ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್, ಫಲಿತಾಂಶದ ಅರಿವು ಕಲಿಕೆಯ ಸುಧಾರಣೆಗೆ ಕಾರಣವಾಗುತ್ತದೆ. ಈ ಹೇಳಿಕೆ ಯಾವ ನಿಯಮಕ್ಕೆ ಅನುಗುಣವಾಗಿದೆ? ಪರಿಣಾಮ ನಿಯಮ. ಫಲಿತಾಂಶದ ಅರಿವು, ಯಾವುದೇ ಒಂದು ಟೆಸ್ಟ್ ನ ಮಾಡಿದ್ವಿ ಅಥವಾ ಪರೀಕ್ಷೆ ಉಂಟಾಗಿದೆ ಅಂದ್ರೆ ಪರೀಕ್ಷೆಯನ್ನ ತೆಗೆದುಕೊಂಡಂಥವರಿಗೆ ಅವರ ಫಲಿತಾಂಶದ ಅರಿವು ಇರಬೇಕು. ಯಾವ ಮಟ್ಟದಲ್ಲಿ ಅವ್ರು ಇದ್ದಾರೆ ಅನ್ನುವಂಥದ್ದು. ಒಂದೊಮ್ಮೆ ಕೆಳಗಿನ ಮಟ್ಟದಲ್ಲಿದ್ರೆ ಮುಂದೆ ಹೆಚ್ಚಿನ ಅಂಕವನ್ನ ಗಳಿಸ್ಲಿಕ್ಕೆ ಅಥವಾ ಹೆಚ್ಚಿನ ಮಟ್ಟಕ್ಕೆ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅಥವಾ ಸರಾಸರಿಯಲ್ಲಿದ್ರೆ ಸರಾಸರಿಗಿಂತ ಅಧಿಕ ಆಗಿ ಹೋಗ್ಲಿಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ. ಈ ಪರಿಣಾಮ ನಿಯಮ ಹೇಳುವಂಥದ್ದು ಫಲಿತಾಂಶದ ಅರಿವು ಆ ಒಬ್ಬ ಪರೀಕ್ಷೆಯನ್ನ ತೆಗೆದುಕೊಂಡಂತವರಿಗೆ ತಿಳಿದಿರಬೇಕು ಅನ್ನುವಂಥದ್ದನ್ನ ತಿಳಿಸುತ್ತೆ. ಯಾವುದನ್ನು ಸಂತೋಷ ಮತ್ತು ನೋವುಗಳ ನಿಯಮವೆಂತಲೂ ಕರೆಯುತ್ತಾರೆ? ಪರಿಣಾಮ ನಿಯಮವನ್ನ ಕರೀತಾರೆ. ಕಾರಣ ಏನು? ನಮ್ಮ ಫಲಿತಾಂಶ ಇಲ್ಲಿ ತಿಳಿದಿರುತ್ತೆ, ನಾವು ಮಾಡಿರುವಂತಹ ಕೆಲಸದ ಪರಿಣಾಮ ಏನು ಅನ್ನುವಂಥ ತಿಳಿದಿರುತ್ತೆ. ಪರಿಣಾಮ ಅಥವಾ ಫಲಿತಾಂಶ ಉತ್ತಮ ಆಗಿದ್ರೆ ಅಲ್ಲಿ ಸಂತೋಷ ಉಂಟಾಗತ್ತೆ, ಉತ್ತಮ ಆಗಿ ಇರದೇ ಇದ್ದರೆ ಅಲ್ಲಿ ನೋವು ಉಂಟಾಗುತ್ತೆ. ಹಾಗಾಗಿ ಈ ಪರಿಣಾಮ ನಿಯಮವನ್ನ ಸಂತೋಷ ಮತ್ತು ನೋವುಗಳ ನಿಯಮ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 22ನೇ ಪ್ರಶ್ನೆ, ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ. ಈ ಹೇಳಿಕೆ ವಿವರಿಸುವ ನಿಯಮ? ಪರಿಣಾಮ ನಿಯಮ. ಪರಿಣಾಮ ಉತ್ತಮವಾಗಿದೆ ಅಂದ್ರೆ ಆ ಪರಿಣಾಮವನ್ನ ಇನ್ನೂ ಉತ್ತಮಗೊಳಿಸ್ಕೊಳ್ಳಿಕ್ಕೆ ಈ ಒಂದು ಪರಿಣಾಮ ನಿಯಮ ಅಥವಾ ಫಲಿತಾಂಶ ಉತ್ತಮಗೊಳಿಸ್ಕೊಳ್ಳಿಕ್ಕೆ ಇದು ಸಹಾಯ ಆಗೋದ್ರಿಂದ ಒಂದು ಯಶಸ್ಸಿಗೆ ಆ ಮೊದಲು ಮಾಡಿದಂತಹ ನಮ್ಮ ಯಶಸ್ಸೇ ಉತ್ತರಾಧಿಕಾರಿಯಾಗಿರುತ್ತೆ ಅನ್ನುವಂಥದ್ದನ್ನ ಇದು ತಿಳಿಸುತ್ತೆ. 23ನೇ ಪ್ರಶ್ನೆ, ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದ ಪ್ರಕಾರ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ತಪ್ಪುಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಮೊದಲನೇ ಪ್ರಯತ್ನವನ್ನ ಮಾಡಿದಾಗ 10 ತಪ್ಪುಗಳಿದ್ವು ಅಂದ್ರೆ ನೆಕ್ಸ್ಟ್ 8ನೇ ಪ್ರಯತ್ನವನ್ನ ಮಾಡಿದಾಗ 2 ತಪ್ಪುಗಳ ಸಂಖ್ಯೆ ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ಕಾರಣ ಏನಂದ್ರೆ ನಮ್ಮ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾಗಿದೆ. ಮೊದಲ ಪ್ರಯತ್ನದಲ್ಲಿ ಉಂಟಾದ ತಪ್ಪು ಯಾವುದು ಅಂತ ನಮಗೆ ಅರಿವಾದಾಗ ಆ ತಪ್ಪುಗಳನ್ನ ನಾವು 2ನೇ ಪ್ರಯತ್ನದಲ್ಲಿ ಮಾಡೋದಿಲ್ಲ. 2ನೇ ಪ್ರಯತ್ನದಲ್ಲಿ ಉಂಟಾದ ತಪ್ಪುಗಳನ್ನ ಮುಂದಿನ ಪ್ರಯತ್ನಗಳಲ್ಲಿ ನಾವು ಮಾಡೋದಿಲ್ಲ. ಹಾಗಾಗಿ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದಂತೆ ತಪ್ಪುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ರೂಢಿಯ ಉದ್ದೇಶ ಏನು? ರೂಢಿ ಅಂದ್ರೆ ಏನು? ಪ್ರಾಕ್ಟೀಸ್ ಮಾಡುವುದರ ಉದ್ದೇಶ ಏನು? ತತ್ಕ್ಷಣದ ಯಶಸ್ಸು ಮತ್ತು ದೀರ್ಘಕಾಲದ ಉಳಿಕೆ. ಈ ಕ್ಷಣದಲ್ಲಿ ನಾವು ಏನು ರೂಢಿಯನ್ನ ಮಾಡ್ಕೊಳ್ತಾ ಇದೀವೋ ಆ ಒಂದು ಕಾರ್ಯಕ್ಕೆ ಅದು ಯಶಸ್ಸನ್ನ ತಂದುಕೊಡ್ಬೇಕು. ಮತ್ತೆ ಅದೇ ಪ್ರಾಕ್ಟೀಸ್ ಮುಂದಿನ ದೀರ್ಘಕಾಲದವರೆಗೆ ನಮಗೆ ಉಳಿಬೇಕು. ಎಕ್ಸಾಂಪಲ್ ನಲ್ಲಿ ನಾವು ಸೈಕಲ್ ಅನ್ನ ಓಡಿಸ್ತಾ ಇದ್ದೀವಿ ಅಂದ್ರೆ ಈಗ ರೂಢಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಯಾಕೆ? ಈಗ ನಮಗೆ ಸೈಕಲ್ ಅನ್ನ ಓಡಿಸುವಂತದ್ದು ಬರಬೇಕು. ದೀರ್ಘಕಾಲದ ಉಳಿಕೆ ಅಂದ್ರೇನು? ಮುಂದಿನ ದಿನ ಯಾವುದೋ ಒಂದು 5 ವರ್ಷವೂ ಬಿಟ್ಟು ನಾವು ಮತ್ತೆ ಸೈಕಲ್ ಅನ್ನ ಓಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಂದ್ರೂ ಸಹ ನಮಗೆ ಅದು ಮರೆತಿರಬಾರದು. ಇದು ರೂಢಿಯ ಉದ್ದೇಶ ಆಗಿದೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಕಲಿಕೆಗೆ ಅಗತ್ಯವಾದ ಅಭಿಪ್ರೇರಣೆ ಯಾವುದರಿಂದ ದೊರೆಯುತ್ತದೆ? ಪರಿಣಾಮ ನಿಯಮದಿಂದ.
ಕಲಿಕೆಗೆ ಬೇಕಾದಂತಹ ಅಭಿಪ್ರೇರಣೆ ಮೋಟಿವೇಶನ್ ಯಾವುದರಿಂದ ದೊರೆಯುತ್ತೆ ಅಂದ್ರೆ ಪರಿಣಾಮದಿಂದ. ಪರಿಣಾಮ ಹೇಗಿದೆ ಅನ್ನೋದರ ಮೇಲೆ ಮೋಟಿವೇಶನ್ ಧನಾತ್ಮಕವಾಗಿ ಋಣಾತ್ಮಕವಾಗಿಯೂ ಇರುತ್ತೆ. ಅದಕ್ಕೂ ಹೆಚ್ಚಿನದಾಗಿ ಈ ಪರಿಣಾಮವನ್ನ ಹೇಳುವಂತಹ ವ್ಯಕ್ತಿ ಅವರ ಮೋಟಿವೇಶನ್ ಸಹ ಕಲಿಕೆಗೆ ಅಷ್ಟೇ ಪೂರಕ ಆಗಿರುತ್ತೆ. ಒಟ್ಟು 25 ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಡೈರೆಕ್ಟ್ ಆಗಿ ಕೇಳುವಂತಹ ಪ್ರಶ್ನೆಗಳು ಸೈಕಾಲಜಿಯಲ್ಲಿ ಇವಾಗಿರುವಂಥದ್ದು. ಇದೇ ರೀತಿಯಾಗಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು 25ರಿಂದ 30 ಪ್ರಶ್ನೆಗಳನ್ನ ಸೈಕಾಲಜಿಯ ವಿಡಿಯೋಗಳಲ್ಲಿ ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.